ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಚಕ್ರವರ್ತಿ ಸೂಲಿಬೆಲೆಯವರ ಒಂದು ಬೈಟ್ ಅನ್ನ ಅವರೇ ಒಂದು ಹೇಳಿದ್ದಾರೆ. 13 ವರ್ಷಗಳಿಂದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ, ಹಿಂದೂ ಧರ್ಮವನ್ನ ನಾಶ ಮಾಡುವ ಪ್ರಯತ್ನ ಆಗ್ತಾ ಇದೆ, ಕಾಂಗ್ರೆಸ್ ಸಹ ಅದನ್ನ ಒಪ್ಪಿಕೊಂಡಿದೆ. ಇದನ್ನ ಸ್ವತಃ ಕೆಲ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಒತ್ತಡಕ್ಕೆ ಮಣಿದು ತನಿಖೆಯನ್ನ SITಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾರ ಒತ್ತಡಕ್ಕೆ ಮಣಿದ್ರು? ಹಾಗಾದ್ರೆ ಅದನ್ನ ಸರ್ಕಾರ ಹೇಳಬೇಕು. ಷಡ್ಯಂತ್ರದ ಹಿಂದೆ ಇರುವ ಯಾರ್ಯಾರಿದ್ದಾರೆ ಅದನ್ನ ಸರ್ಕಾರ ಹೇಳಬೇಕು. ಷಡ್ಯಂತ್ರದ ಹಿಂದೆ ಇರೋರನ್ನ ತನಿಖೆಗೆ ಒಳಪಡಿಸಬೇಕು. ಹಿಂದುತ್ವ ಚಿಂತಕ ಚಕ್ರವರ್ತಿ ಸೂಲಿಬೆಲೆಯವರು ಒತ್ತಾಯವನ್ನ ಮಾಡಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆಯವರು ಈಗಾಗಲೇ ಹೇಳಿದ್ರು, 13 ವರ್ಷಗಳಿಂದ ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರ ಆಗ್ತಿದೆ, ಹಿಂದೂ ಧರ್ಮವನ್ನ ನಾಶ ಮಾಡುವ ಒಂದು ಪ್ರಯತ್ನ ಆಗ್ತಾ ಇದೆ. ಇದನ್ನ ಕಾಂಗ್ರೆಸ್ ಅವರು ಸಹ ಒಪ್ಕೊಂಡಿದ್ದಾರೆ. ಇದನ್ನ ಸ್ವತಃ ಕೆಲ ಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಯಾರ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವರು ಈ ತನಿಖೆಯನ್ನ, ಧರ್ಮಸ್ಥಳದ ತನಿಖೆಯನ್ನ SITಗೆ ಕೊಟ್ಟರು? ಯಾರ ಒತ್ತಡಕ್ಕೆ ಮಣಿದಿದ್ದಾರೆ ಅದನ್ನ ಸರ್ಕಾರವೇ ಹೇಳಬೇಕು. ಷಡ್ಯಂತ್ರದ ಹಿಂದೆ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ತನಿಖೆಗೆ ಒಳಪಡಿಸಬೇಕು ಈಗಂತ ಹೇಳಿ ಹಿಂದುತ್ವದ ಚಿಂತಕ ಆಗಿರುವಂತ ಚಕ್ರವರ್ತಿ ಸೂಲಿಬೆಲೆಯವರು ಹೇಳಿದ್ದಾರೆ. ನೋಡಿ, ಅವರ ಒಂದು ಪಕ್ಷದಲ್ಲೇ ಹೇಳ್ತಿದ್ದಾರೆ. ಕೆಲವರು ಸಚಿವರು ಮಂತ್ರಿಗಳು ಅವರು ಕೂಡ ಹೇಳ್ತಿದ್ದಾರೆ. ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳದ ಮೇಲೆ ಕಪ್ಪು ಚುಕ್ಕಿಯನ್ನು ಬರೋದಕ್ಕೆ ಎಲ್ಲರೂ ಕೂಡ ಒಂದು ಷಡ್ಯಂತ್ರವನ್ನ ಮಾಡ್ತಿದ್ದಾರೆ. ಇದನ್ನ ಕಾಂಗ್ರೆಸ್ ಪಕ್ಷನವರು ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ಆ ಯಾರ್ಯಾರು ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅವರೆಲ್ಲ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಬನ್ನಿ ಚಕ್ರವರ್ತಿ ಸೂಲಿಬೆಲೆಯವರು ಏನಂತ ಹೇಳಿದ್ದಾರೆ ಈ ವಿಚಾರವಾಗಿ ಕೇಳೋಣ. ಆಯಿತು ಅನ್ನೋದು ನನಗೆ ಸಂತೋಷದ ಸಂಗತಿ. ನಾನು ಕಳೆದ ಒಂದು ದಶಕದಿಂದಲೂ ಕೂಡ ಈ ಹೋರಾಟದಲ್ಲಿ ಅಥವಾ ಈ ಚಿಂತನೆಯಲ್ಲಿ ಇರೋದ್ರಿಂದ ನಾನು ಅದನ್ನು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀನಿ. ಯಾವತ್ತೋ ಇದಕ್ಕೆ ಸಪೋರ್ಟ್ ವ್ಯಾಪಕವಾಗಿ ಸಿಗಬೇಕಿತ್ತು, ಆದರೆ ಇವತ್ತು ಇಡೀ ರಾಜ್ಯದ ಜನತೆ ಎಚ್ಚೆತ್ತಿರೋದು ನೋಡಿದ್ರೆ ಇದು ಸರ್ಕಾರ SITಯ ಈ ರಿಪೋರ್ಟನ್ನು ಕೂಡಲೇ ಹೊರಗೆ ತಂದು SITನ ರದ್ದು ಮಾಡದಿದ್ರೆ ಇಡೀ ರಾಜ್ಯದಲ್ಲಿ ಈ ಕುರಿತಂತೆ ದೊಡ್ಡ ಆಂದೋಲನಗಳಾಗೋದ್ರಲ್ಲಿ ಯಾರಿಗೂ ಅಚ್ಚರಿ ಇಲ್ಲ. ಯಾಕೆಂದರೆ ದಿನ ಬೆಳಗಾದರೆ ಹಿಂದೂ ಧರ್ಮಕ್ಷೇತ್ರಗಳ ಕುರಿತಂತೆ ಮಾತನಾಡುವಂಥ ಮತ್ತು ಹಿಂದೂ ಧರ್ಮ ಪುರುಷರ ಕುರಿತಂತೆ ಅವಹೇಳನಕಾರಿಯಾಗಿ ಮಾತನಾಡುವಂಥವ್ರ ಕುರಿತಾಗಿ ಇನ್ನು ಜನ ಬೀದಿಯಲ್ಲಿ ದಂಗೆ ಏಳುವಂಥ ಸ್ಥಿತಿ ನಿರ್ಮಾಣವಾದರೆ ಸಿದ್ದರಾಮಯ್ಯನವರೇ ಹೊಣೆ ಆಗ್ಬಿಡ್ತಾರೆ. ಅದಕ್ಕೆ ಅವರು ತಕ್ಷಣವೇ ನಿರ್ಣಯ ತೆಗೆದುಕೊಳ್ಬೇಕು. ಇಂಥ ವಿಚಾರಗಳಿಗೆಲ್ಲ ಮೀನಮೇಷ ಎಣಿಸ್ತಾ ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ನನಗೆ SIT ಮಾಡ್ತಾ ಇರುವಂಥ ರೀತಿ ನೋಡಿದ್ರೆ, ಸಿದ್ದರಾಮಯ್ಯನವರ ಈ ನಿಧಾನಗೊಳಿಸುವಂಥ ಈ ಸ್ಥಿತಿಗತಿಯನ್ನು ನೋಡಿದ್ರೆ ನನಗೆ ಏನು ಅನ್ಸುತ್ತೆ ಅಂತಂದ್ರೆ, ಇಡೀ ಧರ್ಮಸ್ಥಳದಲ್ಲಿ ಹೂತು ಅಗದು ತೆಗೆದು ಒಂದಾದ್ರೂ ಹೆಣ ಹುಡುಕ್ಬಿಡೋಣ ಅನ್ನುವಂಥ ಧಾವಂತಕ್ಕೆ SIT ಬಿದ್ದಿದೆ ಅಂತ ಅನ್ಸುತ್ತೆ ನನಗೆ. ಅಕಸ್ಮಾತ್ ಇದನ್ನು ಅವ್ರು ನಿಲ್ಲಿಸ್ತಿಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಉಂಟಾಗಬಹುದಾಗಿರುವಂತ ದಂಗೆಯಂತ ಸಿಚುಯೇಷನ್ಸ್ಗಳಿಗೆ ಸರ್ಕಾರವೇ ಕಾರಣವಾಗುತ್ತೆ ಅನ್ನೋದು ದುರಂತಕಾರಿ ಸಂಗತಿ ಆಗುತ್ತೆ. ಅಲ್ಲ, ಇದು ಒಳ್ಳೆಯದು. ಹಿಂದೆ ಯಾವತ್ತೂ ಆಗಬೇಕಾಗಿದ್ದು ತಡವಾಗಿ ಆದರೂ ಆಯಿತು ಅನ್ನೋದು ನನಗೆ ಸಂತೋಷದ ಸಂಗತಿ. ನಾನು ಕಳೆದ ಒಂದು ದಶಕದಿಂದಲೂ ಕೂಡ ಈ ಹೋರಾಟದಲ್ಲಿ ಅಥವಾ ಈ ಚಿಂತನೆಯಲ್ಲಿ ಇರೋದ್ರಿಂದ ನಾನು ಅದನ್ನು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀನಿ. ಯಾವತ್ತೋ ಇದಕ್ಕೆ ಸಪೋರ್ಟ್ ವ್ಯಾಪಕವಾಗಿ ಸಿಗಬೇಕಿತ್ತು, ಆದರೆ ಇವತ್ತು ಇಡೀ ರಾಜ್ಯದ ಜನತೆ ಎಚ್ಚೆತ್ತಿರೋದು ನೋಡಿದ್ರೆ ಇದು ಸರ್ಕಾರ SITಯ ಈ ರಿಪೋರ್ಟನ್ನು ಕೂಡಲೇ ಹೊರಗೆ ತಂದು SITನ ರದ್ದು ಮಾಡದಿದ್ರೆ ಇಡೀ ರಾಜ್ಯದಲ್ಲಿ ಈ ಕುರಿತಂತೆ ದೊಡ್ಡ ಆಂದೋಲನಗಳಾಗೋದ್ರಲ್ಲಿ ಯಾರಿಗೂ ಅಚ್ಚರಿ ಇಲ್ಲ. ಯಾಕೆಂದರೆ ದಿನ ಬೆಳಗಾದರೆ ಹಿಂದೂ ಧರ್ಮಕ್ಷೇತ್ರಗಳ ಕುರಿತಂತೆ ಮಾತನಾಡುವಂಥ ಮತ್ತು ಹಿಂದೂ ಧರ್ಮ ಪುರುಷರ ಕುರಿತಂತೆ ಅವಹೇಳನಕಾರಿಯಾಗಿ ಮಾತನಾಡುವಂಥವ್ರ ಕುರಿತಾಗಿ ಇನ್ನು ಜನ ಬೀದಿಯಲ್ಲಿ ದಂಗೆ ಏಳುವಂಥ ಸ್ಥಿತಿ ನಿರ್ಮಾಣವಾದರೆ ಸಿದ್ದರಾಮಯ್ಯನವರೇ ಹೊಣೆ ಆಗ್ಬಿಡ್ತಾರೆ. ಅದಕ್ಕೆ ಅವರು ತಕ್ಷಣವೇ ನಿರ್ಣಯ ತೆಗೆದುಕೊಳ್ಬೇಕು. ಇಂಥ ವಿಚಾರಗಳಿಗೆಲ್ಲ ಮೀನಮೇಷ ಎಣಿಸ್ತಾ ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ನನಗೆ SIT ಮಾಡ್ತಾ ಇರುವಂಥ ರೀತಿ ನೋಡಿದ್ರೆ, ಸಿದ್ದರಾಮಯ್ಯನವರ ಈ ನಿಧಾನಗೊಳಿಸುವಂಥ ಈ ಸ್ಥಿತಿಗತಿಯನ್ನು ನೋಡಿದ್ರೆ ನನಗೆ ಏನು ಅನ್ಸುತ್ತೆ ಅಂತಂದ್ರೆ, ಇಡೀ ಧರ್ಮಸ್ಥಳದಲ್ಲಿ ಹೂತು ಅಗದು ತೆಗೆದು ಒಂದಾದ್ರೂ ಹೆಣ ಹುಡುಕ್ಬಿಡೋಣ ಅನ್ನುವಂಥ ಧಾವಂತಕ್ಕೆ SIT ಬಿದ್ದಿದೆ ಅಂತ ಅನ್ಸುತ್ತೆ ನನಗೆ. ಅಕಸ್ಮಾತ್ ಇದನ್ನು ಅವ್ರು ನಿಲ್ಲಿಸ್ತಿಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಉಂಟಾಗಬಹುದಾಗಿರುವಂತ ದಂಗೆಯಂತ ಸಿಚುಯೇಷನ್ಸ್ಗಳಿಗೆ ಸರ್ಕಾರವೇ ಕಾರಣವಾಗುತ್ತೆ ಅನ್ನೋದು ದುರಂತಕಾರಿ ಸಂಗತಿ ಆಗುತ್ತೆ.
ಅಲ್ಲ, ಇದು ಒಳ್ಳೆಯದು. ಹಿಂದೆ ಯಾವತ್ತೂ ಆಗಬೇಕಾಗಿದ್ದು ತಡವಾಗಿ ಆದರೂ ಆಯಿತು ಅನ್ನೋದು ನನಗೆ ಸಂತೋಷದ ಸಂಗತಿ. ನಾನು ಕಳೆದ ಒಂದು ದಶಕದಿಂದಲೂ ಕೂಡ ಈ ಹೋರಾಟದಲ್ಲಿ ಅಥವಾ ಈ ಚಿಂತನೆಯಲ್ಲಿ ಇರೋದ್ರಿಂದ ನಾನು ಅದನ್ನು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀನಿ. ಯಾವತ್ತೋ ಇದಕ್ಕೆ ಸಪೋರ್ಟ್ ವ್ಯಾಪಕವಾಗಿ ಸಿಗಬೇಕಿತ್ತು. ಆದರೆ ಇವತ್ತು ಇಡೀ ರಾಜ್ಯದ ಜನತೆ ಎಚ್ಚೆತ್ತೋರೋದು ನೋಡಿದ್ರೆ ಇದು ಸರ್ಕಾರ SITಯ ಈ ರಿಪೋರ್ಟನ್ನು ಕೂಡಲೇ ಹೊರಗೆ ತಂದು SITನ ರದ್ದು ಮಾಡದಿದ್ರೆ ಇಡೀ ರಾಜ್ಯದಲ್ಲಿ ಈ ಕುರಿತಂತೆ ದೊಡ್ಡ ಆಂದೋಲನಗಳಾಗೋದ್ರಲ್ಲಿ ಯಾರಿಗೂ ಅಚ್ಚರಿ ಇಲ್ಲ. ಯಾಕೆಂದರೆ ದಿನ ಬೆಳಗಾದರೆ ಹಿಂದೂ ಧರ್ಮಕ್ಷೇತ್ರಗಳ ಕುರಿತಂತೆ ಮಾತನಾಡುವಂಥ ಮತ್ತು ಹಿಂದೂ ಧರ್ಮ ಪುರುಷರ ಕುರಿತಂತೆ ಅವಹೇಳನಕಾರಿಯಾಗಿ ಮಾತನಾಡುವಂಥವ್ರ ಕುರಿತಾಗಿ ಇನ್ನು ಜನ ಬೀದಿಯಲ್ಲಿ ದಂಗೆ ಏಳುವಂಥ ಸ್ಥಿತಿ ನಿರ್ಮಾಣವಾದರೆ ಸಿದ್ದರಾಮಯ್ಯನವರೇ ಹೊಣೆ ಆಗ್ಬಿಡ್ತಾರೆ. ಅದಕ್ಕೆ ಅವರು ತಕ್ಷಣವೇ ನಿರ್ಣಯ ತೆಗೆದುಕೊಳ್ಬೇಕು. ಇಂಥ ವಿಚಾರಗಳಿಗೆಲ್ಲ ಮೀನಮೇಷ ಎಣಿಸ್ತಾ ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ನನಗೆ SIT ಮಾಡ್ತಾ ಇರುವಂಥ ರೀತಿ ನೋಡಿದ್ರೆ, ಸಿದ್ದರಾಮಯ್ಯನವರ ಏನು ಈ ನಿಧಾನಗೊಳಿಸುವಂಥ ಈ ಸ್ಥಿತಿಗತಿಯನ್ನು ನೋಡಿದ್ರೆ ನನಗೆ ಏನು ಅನ್ಸುತ್ತೆ ಅಂತಂದರೆ, ಇಡೀ ಧರ್ಮಸ್ಥಳದಲ್ಲಿ ಹೂತು ಅಗದು ತೆಗೆದು ಒಂದಾದರೂ ಹೆಣ ಹುಡುಕ್ಬಿಡೋಣ ಅನ್ನುವಂಥ ಧಾವಂತಕ್ಕೆ SIT ಬಿದ್ದಿದೆ ಅಂತ ಅನ್ಸುತ್ತೆ ನನಗೆ. ಅಕಸ್ಮಾತ್ ಇದನ್ನು ಅವ್ರು ನಿಲ್ಲಿಸ್ತಿಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಉಂಟಾಗಬಹುದಾಗಿರುವಂಥ ದಂಗೆಯಂಥ ಸಿಚುವೇಶನ್ಸ್ಗಳಿಗೆ ಸರ್ಕಾರವೇ ಕಾರಣವಾಗುತ್ತೆ ಅನ್ನೋದು ದುರಂತಕಾರಿ ಸಂಗತಿ ಆಗುತ್ತೆ. ಅಲ್ಲ, ಇದು ಒಳ್ಳೆಯದು. ಹಿಂದೆ ಯಾವತ್ತೂ ಆಗಬೇಕಾಗಿದ್ದು ತಡವಾಗಿ ಆದರೂ ಆಯಿತು ಅನ್ನೋದು ನನಗೆ ಸಂತೋಷದ ಸಂಗತಿ. ನಾನು ಕಳೆದ ಒಂದು ದಶಕದಿಂದಲೂ ಕೂಡ ಈ ಹೋರಾಟದಲ್ಲಿ ಅಥವಾ ಈ ಚಿಂತನೆಯಲ್ಲಿ ಇರೋದ್ರಿಂದ ನಾನು ಅದನ್ನು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀನಿ. ಯಾವತ್ತೋ ಇದಕ್ಕೆ ಸಪೋರ್ಟ್ ವ್ಯಾಪಕವಾಗಿ ಸಿಗಬೇಕಿತ್ತು. ಆದರೆ ಇವತ್ತು ಇಡೀ ರಾಜ್ಯದ ಜನತೆ ಎಚ್ಚೆತ್ತೋರೋದು ನೋಡಿದ್ರೆ ಇದು ಸರ್ಕಾರ SITಯ ಈ ರಿಪೋರ್ಟನ್ನು ಕೂಡಲೇ ಹೊರಗೆ ತಂದು SITನ ರದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.